ನಮಸ್ಕಾರ ವಿದ್ಯಾರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. 2026ನೇ ಸಾಲಿನಲ್ಲಿ ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ವಸತಿ ಶಾಲೆಗಳಿಗೆ ಎಕ್ಸಾಮನ್ನು ಬರೆದಿದ್ರಿ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಟೆಂಪರರಿ ರಿಸಲ್ಟನ್ನು ಕೂಡ ಅನೌನ್ಸ್ಮೆಂಟ್ ಮಾಡಿದರು. ಆದರೆ ಇವಾಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ 3 ಅಪ್ಡೇಟ್ಗಳನ್ನು ಮಾಡಿದ್ದಾರೆ. ಒಂದನೇ ದಿನ ಅಂತಂದರೆ ತಾತ್ಕಾಲಿಕವಾದಂಥ ಅರ್ಹತಾ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅಂದರೆ ನಿಮಗೆ ರ್ಯಾಂಕ್ ನಂಬರ್ಗಳನ್ನು ಮತ್ತು ನಿಮ್ಮ ಪರ್ಸೆಂಟೇಜ್ ನೀವು ಎಷ್ಟು ತೊಗೊಂಡಿದ್ದೀರಿ, ಅಂಕಗಳನ್ನು ತೊಗೊಂಡಿದ್ದೀರಿ, ಅದನ್ನು ಬಿಡುಗಡೆ ಮಾಡಿದ್ದಾರೆ, ಲಿಸ್ಟನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಏನಂದರೆ ಅಂತಿಮ ಫಲಿತಾಂಶ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಸಪ್ರೇಟಾಗಿ ನೀವು ಲಿಂಕನ್ನು ನೋಡ್ಕೋಬೋದು, ಇಲ್ಲ ಅಂತಂದರೆ ಲಿಸ್ಟ್ ಕೊಡೋದನ್ನು ನೀವು ನೋಡ್ಕೋಬೋದು. ಆಮೇಲೆ ಅದಕ್ಕೆ ಸಂಬಂಧಿಸಿದಂಥ ಒಂದು ಅಂತಿಮ ಪಟ್ಟಿಗೆ ಸಂಬಂಧಿಸಿದಂತಹ ಒಂದು ಪ್ರಕಟಣೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. 3 ಅಪ್ಡೇಟ್ ಆಗಿರುವಂಥದ್ದು. ಮೊದಲಿಗೆ ನಾನು ಏನು ಮಾಡ್ತೀನಪ್ಪ ಅಂತಂದರೆ, ಇಲ್ಲಿ ನೀವು ನಿಮ್ಮ ತಾತ್ಕಾಲಿಕ ಅರ್ಹತಾ ಪಟ್ಟಿಯನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅದನ್ನು ಹೇಳ್ತೇನೆ. ಇಲ್ಲಿ ನೋಡಿ, ಇದಕ್ಕೆ ಬರ್ತಿಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನೀವು ಕ್ಲಿಕ್ ಮಾಡಿದರೆ ನಿಮ್ಗೆ ಅರ್ಹತಾ ಪಟ್ಟಿ ಬಿಡುಗಡೆ ಆಗುತ್ತೆ ಈ ರೀತಿ. ಸೊ ಇದರಲ್ಲಿ ಏನು ಕೊಟ್ಟಿರ್ತಾರೆ ಮಾಹಿತಿ ಅಂತಂದರೆ, ನಿಮ್ಮ ಒಂದು ಸ್ಯಾಟ್ಸ್ ನಂಬರ್ ಕೊಟ್ಟಿರ್ತಾರೆ, ನಿಮ್ಮ ಕ್ಯಾಂಡಿಡೇಟ್ ಹೆಸರು ಕೊಟ್ಟಿರ್ತಾರೆ, ಡೇಟ್ ಆಫ್ ಬರ್ತು, ತಂದೆ ಹೆಸರು, ತಾಯಿ ಹೆಸರು ಮತ್ತು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಮತ್ತು ಇಲ್ಲಿ ನಿಮ್ದು ಯಾವ ಎಕ್ಸಾಮ್ ಬರೆದಿದ್ದೀರಿ ಕೋಡ್ ಇರುತ್ತೆ, ಮತ್ತು ನೀವು ಸಿಕ್ಕಿರುವಂಥ ಅಂಕಗಳು, ಇಲ್ಲಿ ಅಂಕಗಳನ್ನು ಕೊಟ್ಟಿರ್ತಾರೆ. ಇವುಗಳನ್ನು ನೀವು ನೋಡ್ಕೊಳ್ಬೋದು. ಇದು ಅಪ್ಡೇಟ್ ಆಗಿರುವಂಥದ್ದು, ಓಕೆನಾ. ಅದರ ಜೊತೆಗೆ ಇನ್ನೊಂದು ಏನಂತಂದರೆ, ಇದರಲ್ಲಿ ನಿಮ್ಮ ಹೆಸರು ಇದೆ ಅಂತ ಚೆಕ್ ಮಾಡ್ಕೊಳ್ರಿ. ಏನಾದರೂ ಮಿಸ್ಸಿಂಗ್ ಆಗಿದ್ದರೆ, ಹೆಸರು ಏನಾದರೂ ಮಿಸ್ ಆಗಿದ್ದರೆ ನೀವು ನಾಳೆಗೆ ಮಾಡಬೇಕಾಗತ್ತಂದರೆ ಇದಕ್ಕೆ ಕೆಇಗೆ ಕಾಲ್ ಮಾಡ್ಕೊಂಡು ನೀವು ಇದರಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಹೆಸರಲ್ಲಿ ಇದು 9483 ಪೇಜ್ಗಳನ್ನು ಹೊಂದಿರುವಂಥದ್ದು ಒಂದು PDF ಇದೆ. ಇದರಲ್ಲಿ ನಿಮಗೆ ನಿಮ್ಮ ಹೆಸರನ್ನು ನೋಡ್ಕೋಬೇಕಾಗತ್ತೆ. ಆಮೇಲೆ ಇನ್ನೊಂದು ಏನಂತಂದರೆ, ನಿಮ್ಮ ಇಂಡಿವಿಜುವಲ್ ಆಗಿ ರಿಸಲ್ಟ್ ನೋಡ್ಕೋಬೋದು. ಅದಕ್ಕೆ ನೀವು ಏನು ಮಾಡಬೇಕು, ಇಂಡಿವಿಜುವಲ್ ರಿಸಲ್ಟ್ ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಬೇಕಾದರೆ ಇಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಗೆ ಈ ರೀತಿ ಬರುತ್ತೆ. ಇದರಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ, ಪ್ರೊವಿಷನ್ ರಿಸಲ್ಟ್ಗಳನ್ನ ನೋಡ್ಕೋಬೋದು. ಇಲ್ಲಿ ನಿಮ್ಮ ಸ್ಯಾಟ್ಸ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿ ರಿಸಲ್ಟ್ ಕ್ಲಿಕ್ ಮಾಡಿದರೆ ನಿಮ್ಮ ರಿಸಲ್ಟ್ ಇಲ್ಲಿ ಕಾಣಿಸುತ್ತೆ. ಇದೊಂದು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲಿ ಅಂತಿಮ ಫಲಿತಾಂಶ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ಸೊ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಈಗಾಗಲೇ ವಸತಿ ಶಾಲೆಗಳು 6ನೇ ತರಗತಿಗೆ ಅಡ್ಮಿಷನ್ ಮಾಡ್ಕೋಬೇಕಂದ್ರೆ ವಿವಿಧ ವಸತಿ ಏಕಲವ್ಯ ಇರ್ಬೋದು ಮತ್ತು ವಿವಿಧ ಸಂಸ್ಥೆಗೆ ಅಡ್ಮಿಷನ್ ಮಾಡ್ಕೋಬೇಕಂತಂದರೆ ನಾವು ಈಗಾಗಲೇ ಏನು ಮಾಡಿದ್ದೀವಪ್ಪ ಅಂತಂದರೆ ಆಕ್ಷೇಪಣೆಗಳನ್ನು ಅವಕಾಶಗಳನ್ನು ಕೊಟ್ಟಿದ್ದೇವೆ. ನೀವು ಅದಕ್ಕೆ ನೀವು ಸಂಬಂಧಪಟ್ಟಂಥ ನೀವು ಆಕ್ಷೇಪಣೆಗಳು ಕೂಡ ನೀವು ಸಲ್ಲಿಸಿದರೆ ಅಂತಿಮವಾಗಿ ನಾವೇನು ಮಾಡಿದ್ದೀವಪ್ಪ ಅಂತಂದರೆ, ಒಂದು 24/3/2026ರಂದು ಅಂತಿಮವಾದಂಥ ಒಂದು ರಿಸಲ್ಟನ್ನು ಡಿಕ್ಲರೇಷನ್ ಮಾಡಿದ್ದೀವಿ. ಆಲ್ರೆಡಿ ನಾವು ಅಂಕಗಳ ಬಗ್ಗೆ ಸಂಬಂಧಪಟ್ಟಂಥ ಪಟ್ಟಿಯನ್ನು ಕೂಡ ಕೊಟ್ಟಿದ್ದೀವಿ, ನಿಮಗೆ ಟೈಮನ್ನು ಕೂಡ ಕೊಟ್ಟಿದ್ದೀವಿ. ನೀವೆಲ್ಲ ಕೂಡ ಅದರ ಆಕ್ಷೇಪಣೆಗಳನ್ನು ಸಲ್ಲಿಸಿದ್ರಿ, ಆಮೇಲೆ ಅದಕ್ಕೆ ಅಂಕಗಳನ್ನು ಇದನ್ನು ಕೊಟ್ಟಿದ್ವಿ, ಕೀ ಆನ್ಸರ್ಗಳನ್ನು ಕೊಟ್ಟಿದ್ದೀವಿ, ಉತ್ತರಗಳನ್ನು ಕೊಟ್ಟಿದ್ವಿ, ಎಲ್ಲ ಕೂಡ ಆಗಿಬಿಟ್ಟಿದೆ. ಈಗ ನಾವೇನು ಮಾಡಿದ್ದೀವಪ್ಪ ಅಂತಂದರೆ, ಈ ಪರಿಶೀಲಿಸಿದ ಅಭ್ಯರ್ಥಿಗಳ ಪ್ರವೇಶ ಪರೀಕ್ಷೆ ಗಳಿಸಿದ ಅಂಕಗಳ ಒಂದು ರ್ಯಾಂಕ್ ಪಟ್ಟಿಗಳನ್ನು ಪ್ರಾಧಿಕಾರ ವೆಬ್ಸೈಟಲ್ಲಿ ಕೂಡ ಬಿಡುಗಡೆ ಮಾಡಿದ್ದೇವೆ, ಹೋಗಿ ನೋಡ್ಕೊರಿ ಅಂತ ಇವರು ಏನು ಮಾಡಿದ್ದಾರೆ, ಒಂದು ಆದೇಶವನ್ನು ಕೊಟ್ಟು. ಸೊ ಅಭ್ಯರ್ಥಿಗಳು ನಿಮ್ಮ ಒಂದು ಇಲ್ಲಿ ನಿಮ್ಮ ಮಗುವಿನ ಒಂದು ರಿಸಲ್ಟ್ಗಳು ನೋಡ್ಕೊಳ್ಬೋದು. ಇಲ್ಲಿ ರ್ಯಾಂಕ್ ನಂಬರ್ ಇದೆ, ಓಕೆ, ಸ್ಯಾಟ್ಸ್ ನಂಬರ್ ಇದೆ, ರ್ಯಾಂಕ್ ನಂಬರು, ಸ್ಯಾಟ್ಸ್ ನಂಬರು, ಹೆಸರು, ಡೇಟ್ ಆಫ್ ಬರ್ತು, ತಂದೆ ಹೆಸರು, ತಾಯಿ ಹೆಸರು, ರಿಜಿಸ್ಟ್ರೇಷನ್ ನಂಬರು, ನೀವು ಪಡೆದಿರುವಂಥ ಅಂಕಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಹೋಗಿ ಚೆಕ್ ಮಾಡ್ಕೊಳ್ರಿ. ಮತ್ತೇನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ.